ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಇಲ್ಲಿ ನೋಡ್ತಾ ಇರ್ತಕ್ಕಂಥ ಕೆಲಸದವರು ಟೂಲ್ ಕಿಟ್ಟನ್ನು ಪಡ್ಕೋಬೇಕಾದ್ರೆ ಏನು ಮಾಡಬೇಕು, ಯಾವ ರೀತಿ ಮೊಬೈಲ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದು, ಕೊನೆಯ ದಿನಾಂಕ ಯಾವತ್ತು, ಯಾವ ಜಿಲ್ಲೆಯವರಿಗೆ ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಸೊ ನೀವು ಇಲ್ಲಿ ನೋಡ್ಬೋದು, ಮರ ಕೆಲಸ ಆಗಿರ್ಬೋದು, ಗಾರೆ ಕೆಲಸ ಆಗಿರ್ಬೋದು, ಡೋಬಿ ಕೆಲಸ ಆಗಿರ್ಬೋದು, ಕ್ಷೌರಿಕ ಕೆಲಸ ಆಗಿರ್ಬೋದು, ಅದೇ ರೀತಿ ಕುಲುಮೆ ಕೆಲಸ ಆಗಿರ್ಬೋದು, ಕಲ್ಲು ಕುಟುಕುವ ಕೆಲಸವನ್ನಾಗಿರ್ಬೋದು, ಅಂದರೆ ಕಲ್ಲು ಹೊಡೆಯುವ ಕೆಲಸದವರಿಗೆ ಟೂಲ್ ಕಿಟ್ಟನ್ನು ಪಡ್ಕೋಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದೇ ರೀತಿಯಾಗಿ ಯಾರೆಲ್ಲ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತಿದೆ ನೋಡಿ ಟೂಲ್ ಕಿಟ್ಗೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮ ಹತ್ರ ಏನೆಲ್ಲ ದಾಖಲಾತಿಗಳು ಬೇಕು ಅಂತ ತಿಳಿಸ್ತೀನಿ. ಆ ದಾಖಲಾತಿಗಳನ್ನು ರೆಡಿ ಇಟ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಸ್ವಯಂ ದೃಢೀಕರಿಸಿದ ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ, ಅಂದರೆ ಒಂದು ಫೋಟೋ, ಅದ್ರ ಕೆಳಗಡೆ ನಿಮ್ಮದೊಂದು ಸೈನ್ ಬೇಕಾಗುತ್ತೆ. ಆ ರೀತಿಯಾಗಿ ಒಂದು ಫೋಟೋ ಬೇಕಾಗುತ್ತೆ. ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ. ಗ್ರಾಮ ಪಂಚಾಯಿತಿಯಿಂದ ದೃಢೀಕರಿಸಿದ ಪತ್ರ, ಅಂದರೆ ನೀವು ಆ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಪಂಚಾಯಿತಿಯಿಂದ ದೃಢೀಕರಿಸಿದ ಒಂದು ಪ್ರಮಾಣ ಪತ್ರ ಬೇಕಾಗುತ್ತೆ. ರೇಷನ್ ಕಾರ್ಡ್ ಬೇಕಾಗುತ್ತೆ. ವೋಟರ್ ಐ ಡಿ ಬೇಕಾಗುತ್ತೆ. ಒಂದು ವೇಳೆ ನೀವೇನಾದರೂ ವಿಕಲಚೇತನರಾಗಿದ್ದರೆ ಆ ಒಂದು ಪ್ರಮಾಣ ಪತ್ರ ಇದ್ದರೆ ಸಾಕು ಸ್ನೇಹಿತರೆ. 2025-26ನೇ ಸಾಲಿನಲ್ಲಿ ಗ್ರಾಮೀಣ ಕುಶಲಕರ್ಮಿಗಳಿಗೆ ವಿವಿಧ ಸೌಲಭ್ಯ ಪಡೆಯಲು ಅರ್ಜಿಯನ್ನು ಸಲ್ಲಿಸ್ಕೋಬಹುದಾಗಿರುತ್ತೆ. ಈಗ ನಾನು ನಿಮಗೆ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ತಿಳಿಸ್ತೀನಿ. ತುಂಬ ಸಿಂಪಲ್ ಆಗಿರುತ್ತೆ. ನೀವು ಮೊಬೈಲಲ್ಲೇ ಅರ್ಜಿಯನ್ನು ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸುವ ಡೈರೆಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಅರ್ಜಿ ಸಲ್ಲಿಸುತ್ತಿರುವ ಜಿಲ್ಲೆಯ ಹೆಸರು ಅಂತ ಹೇಳ್ಬಿಟ್ಟು. ಸೊ ಯಾವ ಜಿಲ್ಲೆಯವ್ರಿಗೆ ಬಿಟ್ಟಿದ್ರಪ್ಪ ಅಂತ ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯವ್ರಿಗೆ ಕೊನೆ ದಿನಾಂಕ ಬಂದುಬಿಟ್ಟು 5/1/2026 ಆಗಿರುತ್ತೆ. ಅದೇ ರೀತಿಯಾಗಿ ಬೀದರ್ ಜಿಲ್ಲೆಯವ್ರಿಗೆ ಬಂದುಬಿಟ್ಟು 31/12/2025 ಆಗಿರುತ್ತೆ. ಧಾರವಾಡ ಜಿಲ್ಲೆಯವ್ರಿಗೆ ಬಂದುಬಿಟ್ಟು 31/12/2026 ಆಗಿರುತ್ತೆ. ಕೋಲಾರ ಜಿಲ್ಲೆಯವ್ರಿಗೆ 15/1/2026 ಆಗಿರುತ್ತೆ. ಮೈಸೂರು ಜಿಲ್ಲೆಯವ್ರಿಗೆ ಬಂದುಬಿಟ್ಟು 10/1/2026 ಆಗಿರುತ್ತೆ. ಅದೇ ರೀತಿಯಾಗಿ ರಾಯಚೂರು ಜಿಲ್ಲೆಯವ್ರಿಗೆ ಬಂದುಬಿಟ್ಟು 31/12/2026 ಆಗಿರುತ್ತೆ ಸ್ನೇಹಿತರೆ. ಸೊ ಬೇರೆ ಜಿಲ್ಲೆಯವ್ರಿಗೂ ಸಹ ನೆಕ್ಸ್ಟ್ ಬಿಡ್ತಾರೆ, ಹಾಗೂ ಸಹ ನಾನು ವಿಡಿಯೋ ಮುಖಾಂತರ ಮಾಹಿತಿಯನ್ನು ಕೊಡ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ಆ ಮಾಹಿತಿ ನಿಮಗೆ ಬರುತ್ತೆ ಸ್ನೇಹಿತರೆ. ಹಾಗಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ನಿಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಯೋಜನೆ ಹೆಸರು ಅಂತಿರುತ್ತೆ. ಕುಶಲಕರ್ಮಿಗಳಿಗೆ ಸುಧಾರಿತ ಸಲಕರಣೆ ಅಂತಿರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅರ್ಜಿದಾರರ ಹೆಸರು ಅಂತಿದೆ ನೋಡಿ, ಅಲ್ಲಿ ಅರ್ಜಿದಾರರು ಯಾರು ಇರ್ತಾರೋ, ಅಂದರೆ ಯಾರಿಗೆ ಟೂಲ್ ಕಿಟ್ ಬೇಕಾಗುತ್ತೋ ಅವರು ಅವರ ಹೆಸರನ್ನು ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ತಂದೆ ಅಥವಾ ತಾಯಿ ಗಂಡನ ಹೆಸರು ಅಂತಿರುತ್ತೆ. ಮಹಿಳೆಯರಾದರೆ ಅವರ ಹಸ್ಬೆಂಡನ್ನು ನೇಮನ್ನು ಎಂಟ್ರಿ ಮಾಡಬೇಕು. ಅದೇ ಪುರುಷರಾದರೆ ಅವರ ಫಾದರ್ ನೇಮನ್ನು ಎಂಟ್ರಿ ಮಾಡಬೇಕಾಗುತ್ತೆ, ತಂದೆ ಹೆಸರನ್ನು. ಅದಾದಮೇಲೆ ಅರ್ಜಿದಾರರ ಗ್ರಾಮ ಪಂಚಾಯಿತಿ ಹೆಸರು ಅಂತಿದೆ ನೋಡಿ, ಅಲ್ಲಿ ನಿಮ್ಮ ಒಂದು ಊರು ಯಾವ ಗ್ರಾಮ ಪಂಚಾಯಿತಿಗೆ ಸೇರುತ್ತೋ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಅದಾದಮೇಲೆ ಗಂಡ ಹೆಣ್ಣು ಯಾವುದು ಇರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಕ್ಯಾಸ್ಟ್ ಯಾವುದು ಇರುತ್ತೋ ಆ ಒಂದು ನಿಮ್ಮ ಒಂದು ಕ್ಯಾಸ್ಟನ್ನು ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಅದ್ರ ಕೆಳಗಡೆ ಹುಟ್ಟಿದ ದಿನಾಂಕ ಅಂತಿದೆ ನೋಡಿ ಸ್ನೇಹಿತರೆ, ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಉಪಕರಣ ಪಡೆಯಲು ಇಚ್ಛಿಸುವ ವೃತ್ತಿ ಅಂತಿದೆ ನೋಡಿ, ಅಲ್ಲಿ ನೀವು ಯಾವ ಒಂದು ಕೆಲಸವನ್ನು ಮಾಡ್ತೀರೋ ಆ ಒಂದು ಉಪಕರಣ ಪಡೆಯಲು, ಯಾವ ಒಂದು ಕೆಲಸ ಮಾಡ್ತೀರೋ ಆ ಒಂದು ಉಪಕರಣ ಪಡೆಯಲು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಪತ್ರ ವ್ಯವಹಾರಕ್ಕಾಗಿ ವಿವರಗಳು ಅಂತಿದೆ. ಇಲ್ಲಿ ನೆಕ್ಸ್ಟು ನಿಮ್ಮ ಒಂದು ಮೊಬೈಲ್ ನಂಬರನ್ನು ಕೇಳುತ್ತೆ. ನೀವು ಪರ್ಮನೆಂಟಾಗಿ ಯೂಸ್ ಮಾಡೋಂಥ ಮೊಬೈಲ್ ನಂಬರನ್ನು ಹಾಕಿ, ಇಮೇಲ್ ಐ ಡಿ ಇದ್ದರೆ ಹಾಕಿ, ಇಲ್ಲಾಂದರೆ ಬಿಡಿ. ರಾಜ್ಯದ ಹೆಸರು ಅಂತಿದೆ. ಸೊ ಅಲ್ಲಿ ನೀವೇನು ಮಾಡಬೇಕಪ್ಪ ಅಂತ ಅಂದರೆ ಕರ್ನಾಟಕವನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ಜಿಲ್ಲೆ ಅಂತಿದೆ ನೋಡಿ, ಜಿಲ್ಲೆ ಹೆಸರು ಅಂತ ಹೇಳ್ಬಿಟ್ಟು ನಿಮ್ಮ ಜಿಲ್ಲೆ ಯಾವುದು ಇರುತ್ತೋ ಅದನ್ನು ಎಂಟ್ರಿ ಮಾಡಬೇಕಾಗುತ್ತೆ. ವಿಳಾಸ, ಮನೆ ಸಂಖ್ಯೆ, ಕಾಲೋನಿ, ಜಾಮೀನು ಗುರುತು ಅಂತಿದೆ ನೋಡಿ, ಅಲ್ಲಿ ನಿಮ್ಮ ಒಂದು ಅಡ್ರೆಸ್ಸನ್ನು ಎಂಟ್ರಿ ಮಾಡಿ. ಆಧಾರ್ ಕಾರ್ಡಲ್ಲಿ ಇರುತ್ತೆ. ಅದೇ ರೀತಿಯಾಗಿ ನೋಡಿಕೊಂಡು ಅಡ್ರೆಸ್ಸನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿ. ಅದಾದಮೇಲೆ ವಿಳಾಸ ಅಂತಿದೆ ನೋಡಿ, ಅಂದರೆ ನಿಮ್ಮ ತಾಲೂಕು ಜಿಲ್ಲೆಯನ್ನು ಎಂಟ್ರಿ ಮಾಡಬೇಕಾಗುತ್ತೆ, ಯಾವ ತಾಲೂಕು ಬರುತ್ತೆ, ಯಾವ ಜಿಲ್ಲೆ ಬರುತ್ತೆ ಅಂತ ಹೇಳ್ಬಿಟ್ಟು. ಅದಾದ ಮೇಲೆ ಅದ್ರ ಕೆಳಗಡೆ ಲೈನು ಪಿನ್ ಕೋಡ್ ಅಂತಿದೆ ನೋಡಿ, ಆಧಾರ್ ಕಾರ್ಡಲ್ಲಿ ಇರುತ್ತೆ 6 ನಂಬರು, ಆ ಒಂದು ಪಿನ್ ಕೋಡನ್ನು ಹಾಕಿ. ವಿದ್ಯಾರ್ಹತೆ ಅಂತಿದೆ ನೋಡಿ, ನೀವೇನು ಓದಿರ್ತೀರೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಹಾಕಿ. ನಿಮ್ಮ ವಾರ್ಷಿಕ ಆದಾಯವನ್ನು ಹಾಕಬೇಕಾಗುತ್ತೆ. ನಂತರ ಪ್ರಮಾಣ ಪತ್ರಗಳು ಅಂತಿದೆ ನೋಡಿ, ನೀವೇನಾದರೂ ವಿಕಲಚೇತನರಾಗಿದ್ದರೆ ಹೌದು ಅಂತ ಕೊಡಿ, ಇಲ್ಲಾಂದರೆ ಇಲ್ಲ ಅಂತ ಕೊಡಿ. ನಂತರ ನೀವು ಗ್ರಾಮ ಪಂಚಾಯಿತಿಯಿಂದ ಒಂದು ಲೆಟ್ರನ್ನು ತರಬೇಕಾಗುತ್ತೆ, ಈ ಒಂದು ಕೆಲಸವನ್ನು ಮಾಡ್ತಾಯಿದ್ದೀರಾ ಅಂತ ಹೇಳ್ಬಿಟ್ಟು ನೀವು ಅಲ್ಲಿ ಹೌದು ಅಂತ ಕೊಡಬೇಕಾಗುತ್ತೆ.
ತಂದಿದ್ದೀರಿ ಅಂತ ಹೇಳ್ಬಿಟ್ಟು, ಯಾಕಂದರೆ ಅದು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಾದಮೇಲೆ ಕೊನೆಯದಾಗಿ ನಿಮ್ಮ ಬಳಿ ಪಡಿತರ ಚೀಟಿ ಇದೆಯಾ ಅಂತಿದೆ ನೋಡಿ, ಇದ್ದರೆ ಹೌದು ಅಂತ ಹಾಕಿ, ಇಲ್ಲಾಂದರೆ ಇಲ್ಲ ಅಂತ ಹಾಕಿ ಐ ಅಗ್ರಿ ಅಂತ ಕೊಟ್ಬಿಟ್ಟು ಇಲ್ಲಿ ಕ್ಯಾಪ್ಚರ್ ಏನು ಕಾಣಿಸ್ತಾ ಇದೆಯೋ ಆ ಒಂದು ಕ್ಯಾಪ್ಚರನ್ನು ಅದೇ ರೀತಿಯಾಗಿ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿಬಿಟ್ಟು ನೀವು ರೈಟ್ ಸೈಡಲ್ಲಿ ಸಬ್ಮಿಟ್ ಅಂತ ಇರುತ್ತೆ ನೋಡಿ ಸ್ನೇಹಿತರೆ, ಸಬ್ಮಿಟ್ ಕೊಟ್ಟರೆ ಕೆಲವು ಸೆಕೆಂಡ್ ಲೋಡಿಂಗ್ ಆಗುತ್ತೆ. ಲೋಡಿಂಗ್ ಆಗಿ ಈ ರೀತಿಯಾಗಿ ಬರುತ್ತೆ. ಅಟ್ಯಾಚ್ ಅನ್ನೆಕ್ಸರಿ ಅಂತ ಬರುತ್ತೆ ಕೆಳಗಡೆ. ಒಂದ್ಸರಿ ಎಲ್ಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಇದೆಯಾ ಅಂತ ಹೇಳ್ಬಿಟ್ಟು ಅಟ್ಯಾಚ್ ಅನ್ನೆಕ್ಸರಿ ಅಂತ ಕೊಟ್ಬಿಟ್ಟು ಇಲ್ಲಿ ಏನೆಲ್ಲ ದಾಖಲಾತಿಗಳು ಕೇಳುತ್ತೋ ಅದನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸ್ವಯಂ ದೃಢೀಕರಣ ಪತ್ರ ಆಗಿರ್ಬೋದು, ಅದೇ ರೀತಿಯಾಗಿ ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು, ನಂತರ ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು, ಪಂಚಾಯತಿಯಿಂದ ಪಡೆದಂತಹ ನೀವು ಈ ಕೆಲಸ ಮಾಡ್ತಾಯಿದ್ರ ಅಂತ ಹೇಳ್ಬಿಟ್ಟು ಅದೊಂದು ಪ್ರಮಾಣ ಪತ್ರ ಆಗಿರ್ಬೋದು. ನಂತರ ಕೊನೆಯದಾಗಿ ಪಡಿತರ ಚೀಟಿಯನ್ನು ಅಪ್ಲೋಡ್ ಮಾಡಿ ಸೇವ್ ಅನ್ನೆಕ್ಸರಿ ಅಂತ ಕೊಟ್ಟರೆ ರೀತಿಯಾಗಿ ಬರುತ್ತೆ ಸ್ನೇಹಿತರೆ. ಇಲ್ಲಿ ಸಬ್ಮಿಟ್ ಅಂತ ಕೊಡಿ ಸ್ನೇಹಿತರೆ, ಸಬ್ಮಿಟ್ ಅಂತ ಕೊಟ್ಟರೆ ಈ ರೀತಿಯಾಗಿ ಬರುತ್ತೆ. ನಂತರ ನೀವು ಇದನ್ನು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡ್ಕೋಬೇಕಾಗುತ್ತೆ. ನಂತರ ಎಕ್ಸ್ಪೋರ್ಟ್ PDF ಅಂತ ಕೊಡಿ. ನೀವು ಅರ್ಜಿ ಸಲ್ಲಿಸಿದಂತಹ ಒಂದು ಅಕ್ನಾಲಜ್ಮೆಂಟನ್ನು ಬರುತ್ತೆ. ಸೊ ನಿಮಗೆ ಟೂಲ್ ಕಿಟ್ಟು ಬಂದಾಗ ಅವರೇ ಫೋನ್ ಮಾಡಿಬಿಟ್ಟು ಟೂಲ್ ಕಿಟ್ಟನ್ನು ಕೊಡ್ತಾರೆ ಸ್ನೇಹಿತರೆ. ಈ ರೀತಿಯಾಗಿ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಬೇರೆ ಜಿಲ್ಲೆಗಳಿಗೆ ನೆಕ್ಸ್ಟ್ ಬಿಡ್ತಾರೆ ಸ್ನೇಹಿತರೆ, ಆಗ ನಾನು ನಿಮಗೆ ವಿಡಿಯೋ ಮುಖಾಂತರ ಮಾಹಿತಿಯನ್ನು ಕೊಡ್ತೀನಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅಂತೇಳ್ಬಿಟ್ಟು. ಸೊ ಯಾವ ಜಿಲ್ಲೆ ಅವ್ರಿಗೆ ಬಿಟ್ಟಿದ್ರೆ ಯಾವತ್ತು ಕೊನೆಯ ದಿನಾಂಕ ಅಂತಲೂ ಸಹ ತಿಳಿಸ್ತೀನಿ. ಸೊ ಏನೇ ಸರ್ಕಾರದಿಂದ ಯೋಜನೆಗಳು ಬಂದರೂ ಸಹ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ. ಹಾಗಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.